ಒಂದ್ ಕಡೆ ಸ್ಯಾಂಡಲ್ವುಡ್ನಲ್ಲಿ ಸಾಲು ಸಾಲು ಸಿನಿಮಾಗಳು ಫ್ಲಾಪ್ ಆಗ್ತಾ ಇರುವಂಥದ್ದು. ಕೊಲೆ ಕೇಸ್ನಲ್ಲಿ ಮತ್ತೊಂದ್ ಕಡೆ ಲಾಕ್ ಆಗಿರೋ ನಟ ದರ್ಶನ್, ಒಟ್ಟು ಚಂದನವನದ ಪರ ಹಿರಿಯ ನಟ ದೊಡ್ಡಣ್ಣ ಈ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ಬಿಡ್ಲಿ ಅಂತ ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ಇದೆಲ್ಲ ನಡೆಸ್ತಾ ಇದ್ದಾರೆ. ಚಂದನವನದ ಕಲಾವಿದರ ಸಂಘದಲ್ಲಿ ಹೋಮ ಹವನ ಭರ್ಜರಿಯಾಗಿ ಜೋರಾಗಿ ನಡೀತಾ ಇದೆ. ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳೋದಕ್ಕೆ ಹೋಮ ಹವನ ನಡೆಸಲಾಗ್ತಾ ಇದೆ. ವೀಕ್ಷಕರೇ, ನಾವು ನೆನಪು ಮಾಡ್ಕೊಳ್ಬಹುದು, ಈ ಹಿಂದೆ ನೋಡಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್, ವಿಷ್ಣುವರ್ಧನ್, ಅಂಬರೀಷ್ ಅವರಂಥ ದಿಗ್ಗಜರುಗಳಿದ್ದರು. ಸಮಸ್ಯೆಗಳು ಬಂದಾಗ ಹಿರಿಯರು ಸಾಕಷ್ಟು ಮಂದಿ ಕೂತು ಚರ್ಚೆ ಮಾಡಿ ನಿರ್ದೇಶನಗಳನ್ನ ಕೊಟ್ಟು ನಡೆಸ್ತಾ ಇದ್ರು. ಈಗ ಅಂಥದ್ದು ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆಯಾ, ಅದರ ಕೊರತೆ ಕಾಡ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ದೇವರೇ ಗತಿ ಅಂತ ಚಿತ್ರರಂಗದ ಹಿರಿಯರು ಈಗ ದೇವರ ಮೊರೆ ಹೋಗಿದ್ದಾರೆ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ, ಅಪ್ಡೇಟ್ ಪಡ್ಕೊಳ್ಳೋಣ. ವೀರೇಶ್, ಹೇಗೆ ನಡೀತಾ ಇದೆ ಹೋಮ, ಮತ್ತೆ ಯಾರೆಲ್ಲ ಬಂದಿದ್ದಾರೆ, ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ಈ ಹೋಮ ಹವನ, ಇದರ ಪರಿಣಾಮ ಏನಿರುತ್ತಂತೆ, ನಿಮ್ಮ ಹತ್ರ ಏನಿದೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಚಿತ್ರರಂಗದ ಒಳಿತಿಗಾಗಿ, ಯಾಕಂದರೆ ಇತ್ತೀಚಿನ ಚಿತ್ರರಂಗ ತುಂಬ ಸಮಸ್ಯೆ ಆಗಿದೆ. ಕನ್ನಡ ಚಿತ್ರಗಳು ಓಡ್ತಾ ಇಲ್ಲ. ಒಂದು ಕಡೆ ಸಿಂಗಲ್ ಥಿಯೇಟರ್ಗಳ ಬಂದ್ ಆಗ್ತಿದ್ದಾವೆ, ಎಲ್ಲ ಒಂದು ಕಡೆ ಸಮಸ್ಯೆ ಆಗ್ತಿದೆ. ಹೀಗಾಗಿ ಹೋಮ ಹವನ ಮಾಡಿಸ್ತಿದ್ದಾರೆ. ನಾನು ಪ್ರೆಸೆಂಟ್ ಈಗ ಕಲಾವಿದರ ಸಂಘದ ಅಂದರೆ ಚಾಮರಾಜಪೇಟೆಯ ಕಲಾವಿದರ ಸಂಘದಲ್ಲಿದ್ದೇನೆ. ನೋಡ್ತಿರ್ಬೋದು, ಒಳಗಡೆ ದೊಡ್ಡಣ್ಣ ನೇತೃತ್ವದಲ್ಲಿ ಹೋಮ ಹವನ ನಡೀತಾ ಇದೆ. ಯಾಕಂದರೆ ಆ ಚಿತ್ರರಂಗ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿದೆ. ಒಂದು ಕಡೆ ಕೋವಿಡ್ ಟೈಮಲ್ಲಿ ತುಂಬ ಸಾವು ನೋವು ಸಂಭವಿಸಿದ್ದಾವೆ. ಇತ್ತೀಚಿನ ಚಿತ್ರಗಳು ಓಡ್ತಾ ಇಲ್ಲ. ಒಂದು ಕಡೆ ಸಿಂಗಲ್ ಥಿಯೇಟರ್ಗಳೆಲ್ಲ ಬಂದ್ ಆಗ್ತಿದ್ದಾವೆ. ಹೀಗಾಗಿ ಈ ಗಣಪತಿ ಹೋಮ, ಮತ್ತು ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ ಹೋಮ ಮತ್ತು ಸರ್ಪಶಾಂತಿ ಹೋಮ ಮಾಡಿಸಿದ್ರೆ ಎಲ್ಲೋ ಒಂದು ಕಡೆ ಒಳ್ಳೆಯದಾಗುತ್ತೆ ಅಂತಲೇ ನಂಬಿಕೆಯಿಂದ ಇದೀಗ ದೊಡ್ಡಣ್ಣ ನೇತೃತ್ವದಲ್ಲಿ ಹೋಮ ಹವನ ನಡೀತಿದೆ. ಸಾಕಷ್ಟು ನಟ ನಟಿಯರು ಬಂದಿದ್ದಾರೆ. ನಟ ಪ್ರೇಮ್ ಬಂದಿದ್ದಾರೆ, ದಂಪತಿಗಳು ಬಂದಿದ್ದರು. ಮತ್ತೊಂದು ಕಡೆ ಅಭಿಷೇಕ್ ಅಂಬರೀಷ್ ಬಂದಿದ್ದರು. ಹೀಗಾಗಿ ಹಲವಾರು ನಟ ನಟಿಯರು ಈಗ ಬರ್ತಾ ಇದ್ದಾರೆ. ಇನ್ನು ನೋಡ್ತಿರ್ಬೋದು, ಸಾಕಷ್ಟು ಈಗ ನಟ ನಟಿಯರು ಬಂದು ಆ ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ. ದೊಡ್ಡಣ್ಣವರು ಸಹ ಅವರ ಫ್ಯಾಮಿಲಿ ಸಮೇತ ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಇತ್ತೀಚಿನ ಚಿತ್ರಗಳು ಫೇಲ್ ಆಗ್ತಿದ್ದಾವೆ. ಹೀಗಾಗಿ ಮುಂದಿನ ದಿನಗಳಾದರೂ ಕನ್ನಡ ಚಿತ್ರ ಏಳಿಗೆ ಆಗಬೇಕು. ಯಾಕಂದರೆ ಕನ್ನಡ ಚಿತ್ರರಂಗ ತುಂಬ ಸಮಸ್ಯೆ ಆಗಿದೆ. ಒಂದು ಕಡೆ ತಮಿಳು, ಮಲಯಾಳಂ ಮತ್ತೊಂದು ಕಡೆ ಹಿಂದಿ ಭಾಷೆ ತುಂಬ ತುಡುಕಾಡ್ತಿದೆ. ಹೀಗಾಗಿ ಇಲ್ಲ ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಸಮಸ್ಯೆ ಆಗ್ತಿದೆ. ಅದಲ್ಲದೆ ಕನ್ನಡ ಚಿತ್ರರಂಗ ರನ್ ಆಗ್ತಿಲ್ಲ. ಮತ್ತೊಂದು ಕಡೆ ಥಿಯೇಟರ್ಗಳ ಮುಸ್ತಾಗ್ತವೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಇಲ್ಲಿ ಗಣಪತಿ ಹೋಮ ಆಗುತ್ತೆ, ಮತ್ತೊಂದು ಕಡೆ ಆಶ್ಲೇಷ ಬಲಿ ಹೋಮ ಆಗುತ್ತೆ, ಮತ್ತೊಂದು ಕಡೆ ಸರ್ಪಶಾಂತಿ ಹೋಮ ಆಗುತ್ತೆ. ಹೀಗಾಗಿ ಅದಾದ ನಂತರ ಇದೀಗ ಇವೆಲ್ಲ ಹೋಮ ಸ್ಟಾರ್ಟ್ ಆಗುತ್ತೆ. 3 ಗಂಟೆ ಕಾಲ ಹೋಮ ಹವನ ನಡೆಯುತ್ತೆ. ಉಡುಪಿಯ ಪುರೋಹಿತರು 8 ಜನ ಪುರೋಹಿತರು ಹೋಮ ಹವನ ನಡೆಸಿಕೊಳ್ತಿದ್ದಾರೆ. ಹೋಮ ಹವನ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಕಲಾವಿದರು ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಒಂದು ಕಡೆ ಚಿತ್ರರಂಗ ಒಳಿತಿಗಾಗಿ ಇದೆಲ್ಲ ಹೋಮ ಹವನ ಆಗ್ತಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಪದ್ಮಜಾ ಮ್ಯಾಮ್ ಅವರು ಕೂಡ ಬಂದಿದ್ದಾರೆ. ಅವರು ಏನು ಹೇಳ್ತಾರೆ ಈ ಪೂಜೆಗಳ ಬಗ್ಗೆ ಮತ್ತೆ ಕನ್ನಡ ಚಿತ್ರರಂಗದ ಬಗ್ಗೆ ಅಂತ ಕೇಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಒಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ ಕಲಾವಿದರ ಸಂಘದಿಂದ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ನಾವು ಪೂಜೆಗಳು, ಹೋಮಗಳು ಏನೇ ಮಾಡಿದ್ರು ನಮ್ಮ ಮೆಡಿಟೇಷನ್ನು, ಪ್ರೇಯರು ಎಲ್ಲ ಒಳ್ಳೆಯದಾಗಲಿ ಅಂತಾನೆ ಮಾಡೋದು. ಯಾಕೆಂದರೆ ಏನೇ ಪ್ರಾಬ್ಲಮ್ ಬಂದ್ರೂ ನಾವು ಮೊರೆ ಹೋಗೋದು ಆ ಭಗವಂತನಲ್ಲೇ. ಆಮೇಲೆ ಕಮಿಂಗ್ ಟು ನಮ್ಮ ಫಿಲಮ್ ಇಂಡಸ್ಟ್ರಿ, ಅದು ತುಂಬ ಕಷ್ಟಪಡ್ತಾ ಇದೆ. ಹಾಗೆ ನಾವು ಯಾವಾಗಲೂ ಏನು ಪಾತಾಳದಲ್ಲಿ ಇದ್ದಿದ್ದಲ್ಲ. ನಾವು ಫಸ್ಟ್ ಕ್ಲಾಸ್ ಒಳ್ಳೊಳ್ಳೆ ಫಿಲಮ್ಸ್ ಕೊಟ್ಟಿದ್ದೀವಿ, ಬೇಕಾದಷ್ಟು ಹೆಸರು ಮಾಡಿದ್ದೀವಿ. ಆದರೆ ಯಾವಾಗಲೂ ಒಂದು ಏರುಪೇರು ಅನ್ನೋದು ಇದ್ದೇ ಇರುತ್ತೆ ಲೈಫಲ್ಲಿ. ಇವಾಗ ನೀವು ವರ್ಷದಲ್ಲಿ ಸೀಸನ್ಸ್ ತಗೊಳ್ಳಿ, ಒಂದು ಹೋಗುತ್ತೆ ಒಂದು ಬರುತ್ತೆ, ಅಲೆಗಳು ಬರುತ್ತೆ ಹೋಗುತ್ತೆ, ದಿನ ರಾತ್ರಿ. ಸೊ ಇವಾಗ ನಾವು ಹಿಂಗಿದ್ದವರು ಸ್ವಲ್ಪ ಹಿಂಗಾಗಿರ್ಬೋದು, ಮತ್ತೆ ಹಿಂಗೆ ಬರ್ತೀವಿ. ಹಾಗೆ ತುಂಬ ಡಿಸಪಾಯಿಂಟ್ ಆಗಿ ನಾವು ಸೋತಿದ್ದೀವಿ, ಇನ್ನೇನು ಮೇಲೆ ಬರಲ್ಲ, ಆ ಥರ ಏನೂ ಇಲ್ಲ. ಪೂಜೆಗಳನ್ನು ನೋಡ್ತಾ ಇದ್ದೀವಿ, 4 ಹೋಮಗಳನ್ನು ಮಾಡಿಸ್ತಾ ಇದ್ದಾರೆ. ಸೊ ಹೋಮಗಳನ್ನು ಮಾಡ್ತಾರೋ ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತು ತುಂಬ ಚೆನ್ನಾಗಿ ರಂಗೋಲಿಗಳನ್ನು ಕೂಡ ಬಿಡಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಿ. ಹೌದು, ಇನ್ನೇನು ಇವಾಗ ಪೂಜೆ ಶುರು ಆಗಿದೆ. ನಿಧಾನಕ್ಕೆ ಎಲ್ಲರೂ ಬರ್ತಾರೆ, ಎಲ್ಲ ಕಲಾವಿದರು ಖಂಡಿತ ಬರ್ತಾರೆ, ಆಯಿತಾ. ಆಮೇಲೆ ಕಮಿಂಗ್ ಬ್ಯಾಕ್ ಟು ರಂಗೋಲೆ, ಅದೆಲ್ಲನೂ ಅದು ಎಷ್ಟು ಮಂಗಳವಾಗಿದೆ, ಎಷ್ಟು ಸಂಭ್ರಮ, ಕಣ್ಣಿಗೆ ಎಷ್ಟು ಇಂಪಂದರೆ ನಾವೇನು ಮಾತಾಡ್ತೀವಿ, ನಾವೇನು ನೋಡ್ತೀವಿ, ಅದ್ರ ಮೇಲೆ ನಮ್ಮ ಭಾವನೆಗಳು ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಚಂದ 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 ಎಲ್ಲ ಮಂಗಳವಾದ್ಯ ಎಲ್ಲ
ಎಲ್ಲ ಒಳ್ಳೆಯದೇ ಆಗುತ್ತೆ. ಇಟ್ಸ್ ವೆರಿ ಪಾಸಿಟಿವ್. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದರೆ ನೀವು ದರ್ಶನ್ ಜೊತೆಗೆ ಏನಾದರೂ ಒಡನಾಟ ಇತ್ತಾ? ನಿಮಗೆ ಪರ್ಸ್ನಲ್ ಆಗಿ ಅವ್ರಿಗೆ ಗೊತ್ತಿತ್ತಾ? ಅವ್ರ ಜೊತೆ ನೀವು ಮಾತಾಡಿದ್ದೀರಾ? ಅವರು ಪರ್ಸ್ನಲ್ ಆಗಿ ಯಾವ ಥರ ವ್ಯಕ್ತಿ ಅಂತ ನೀವು ಅಂದರೆ ಹೇಳ್ಬೋದಾ ಅಂತ? ಇಲ್ಲ, ನಾನು ಅವ್ರ ಜೊತೆ ಯಾವ ಫಿಲಮು ಮಾಡಿಲ್ಲ. ಒಂದೆರಡು ಫಂಕ್ಷನ್ನಲ್ಲಿ ನನ್ನ ಫ್ರೆಂಡ್ ಮನೆ ಫಂಕ್ಷನಲ್ಲಿ ಆ ಥರ ಒಂದು 4-5 ಸಲ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವ್ರ ಜೊತೆ ನಾನು ಫಿಲಮ್ ಮಾಡಿಲ್ಲ. ಸೊ ಅವರು ಪರ್ಸ್ನಲ್ಲಾಗಿ ಅವ್ರು ಹೇಗೆ ಏನೋ ನನಗೆ ಗೊತ್ತಿಲ್ಲ. ಬಟ್ ದೊಡ್ಡ ನಟ, ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ. ಏನೋ ಕೆಟ್ಟಗಳಿಗೆ ಇಟ್ಸ್ ಅ ಬ್ಯಾಡ್ ಟೈಮ್ ಫಾರ್ ಹಿಮ್. ಆದಷ್ಟು ಬೇಗ ಅವ್ರು ಇದರಿಂದ ಆಚೆ ಬರಬೇಕು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೈದೇಹಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ನಟ ರವಿಚೇತ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಹೋಮವನ ನಡೀತಿದೆ ಚಿತ್ರರಂಗ ಒಳಿತಿಗಾಗಿ, ಏನು ಹೇಳ್ತೀರಿ ಸರ್ ಅಂತ? ಇಲ್ಲ, ಇದು ಬೇಕಿತ್ತು. ಯಾಕಂದರೆ ಚಿತ್ರರಂಗ ಭಾಳ ಕಷ್ಟದಲ್ಲಿದೆ ಈಗ. ಯಾವತ್ತೂ ಈ ಥರ ಕಷ್ಟ ನಾವು ಅನುಭವಿಸಿರಲಿಲ್ಲ. ಸೊ ರಾಕ್ಲೈನ್ ಸರು ಮತ್ತು ದೊಡ್ಡಣ್ಣ ಅವರು ಪೂಜೆ ಮಾಡೋಣ ಅಂತ ಇಟ್ಕೊಂಡ್ರು, ಹೋಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಭಾಳ ಒಳ್ಳೆಯದು. ಸೊ ಕನ್ನಡ ಚಿತ್ರರಂಗ ಏನೇ ತೊಂದರೆ ಆದ್ರೂ ಅದು ನಮ್ಮ ತೊಂದರೆ ಆದಂಗೆ. ಹೀಗಾಗಿ ಅದರ ಉಳಿವಿಗಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಹೋಮಗಳನ್ನೆಲ್ಲ ಒಳ್ಳೇದಾಗಲಿ ಅನ್ನೋದಕ್ಕೆ ನಾವು ಒಂದು, ಯಾಕಂದರೆ ಸರ್ ಕೋವಿಡ್ ನಂತರ ಎಷ್ಟೋ ಸಾವು ನೋವಾಗಿದ್ದಾವೆ. ಅದಲ್ಲದೆ ತುಂಬ ಫಿಲ್ಮ್ಗಳು ಫೇಲ್ ಆಗಿದ್ದಾವೆ, ಥಿಯೇಟ್ರ್ಗಳೆಲ್ಲ ಬಂದಾಗ್ತಿದ್ದಾವೆ. ಅದೇ ಸರ್, ಅದೆಲ್ಲ ನೋಡ್ಕೊಂಡೇ ಈ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಇದರಿಂದ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ. ನಟ ದರ್ಶನ್ ಸಹ ಜೈಲಲ್ಲಿದ್ದಾರೆ. ಅವರು ಸಹ ಒಂದು ನಟ, ಅಂದರೆ ಆ ಪವರ್ಫುಲ್ ನಟ. ತುಂಬ ನಿರ್ಮಾಪಕರು ಸಹ ಅವರು ಫಿಲಿಮ್ ಮಾಡಬೇಕಿತ್ತು, ಇದೀಗ ಜೈಲಲ್ಲಿದ್ದಾರೆ. ಅದೇ ಹೇಳಿದ್ನಲ್ಲ, ಎಲ್ಲನೂ ಸೇರಿ ಒಂದು ಸಂಕಷ್ಟ ಎದುರಾಗಿದೆ ನಮ್ಮ ಕನ್ನಡ. ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ದೃಷ್ಟಿ ಬಿದ್ದಿದೆ ಸರ್, ದೃಷ್ಟಿ ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಹೀಗಾಗಿ ಸೊ ಕೋವಿಡಲ್ಲಿ ಆದ ನಂತರ ನಾವು ಚೇತರಿಸ್ಕೊಂಡಿದ್ವಿ. ಬಟ್ ಕೋವಿಡಲ್ಲೇ ನಾವು ಚೇತರಿಸ್ಕೊಂಡಿದ್ವಿ. ಬಟ್ ಏನೋ ಆಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಹೀಗಾಗಿ ಒಂದು ಒಳ್ಳೆ ಪೂಜೆ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಶ್ವಾಸನೆ. ಯಾಕಂದರೆ ಸರ್ ಬೇರೆ ಬೇರೆ ಸಿನಿಮಾಗಳು ಓಡ್ತಾ ಇದ್ದಾವೆ, ತೆಲುಗು, ಹಿಂದಿ, ತಮಿಳು. ಕನ್ನಡ ಫಿಲಿಮ್ ಎಲ್ಲೇ ಒಂದು ಕಡೆ ನಿರಾಸಕ್ತಿ. ಇಲ್ಲ, ಮೊದಲಿಗೆ ನಾವೆಲ್ಲ ಒಗ್ಗಟ್ಟಾಗಬೇಕು, ಅದು ಮೇಯ್ನು. ಕನ್ನಡ ಚಿತ್ರರಂಗ ಎಲ್ಲ ಡಿಪಾರ್ಟ್ಮೆಂಟು, ಪ್ರೊಡ್ಯೂಸರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮತ್ತು ನಮ್ಮ ಚೇಂಬರ್ ಆಗ್ಬೋದು, ಎಲ್ಲ ಕಲಾವಿದರು ಎಲ್ಲರಿಗೂ ಕೈ ಜೋಡಿಸಿದ್ರೇ ಸಾಧ್ಯ. ಇದೊಂದು ಫ್ಯಾಮ್ಲಿ ಇದ್ದಂಗೆ. ಒಬ್ಬರಿಗೆ ಏನಾದರೂ ಆದರೆ ಎಲ್ಲರಿಗೂ ಏಟ್ ಬೀಳುತ್ತೆ. ಹೀಗಾಗಿ ಎಲ್ಲ ಸೇರಿ ಒಟ್ಟುಗೂಡಿದ್ರೆ ನಮ್ಮ ಒಂದು ಉಳಿವಿದೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ದೇವ್ರಿಗೆ ಪ್ರಾರ್ಥನೆ ಮಾಡೋಕ್ಕೆ ನಾವು ಬಂದಿದ್ದೀವಿ. ಎಸ್, ಇದಿಷ್ಟು ನಟ ರವಿಚೇತನ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.